ಇದೇ ಸಂದರ್ಭದಲ್ಲಿ ಅವರು ಜೈಲ್ಗೆ ಹೋಗ್ತಾ ಇದ್ದಾರೆ, ಅದು ಸಂಭ್ರಮ ಪಡುವಂತ ಸಮಯನ, ಅಥವಾ ಜೈ ಡಿ ಬಾಸ್, ಜೈ ಈ ತರ ಎಲ್ಲ ಘೋಷಣೆ ಹಾಕ್ತಾರೆ, ಅದು ಜೈಲ್ಗೆ ಹೋಗುವಂತ ಸಂದರ್ಭದಲ್ಲಿ ಈ ತರ ಕೂಗೋದು ಬೇಕಿತ್ತ ಅಭಿಮಾನಿಗಳಿಗೆ? ಅದೇ ಅವರು ಎಷ್ಟು ಮಟ್ಟಿಗೆ ಅವ್ರ ಮೈಂಡ್ ಮೆಚುರಿಟಿ ಇದೆ ಅನ್ನೋದು ಅರ್ಥ ಮಾಡ್ಕೋಬೇಕು ಅವ್ರಿಗೆ ಎಷ್ಟು ಮೆಚುರಿಟಿ ಇದೆ. ಅವರು ಜೈಲಿಗೆ ಹೋಗ್ತಾ ಇದ್ದಾರೆ, ಅವರು ಈಗ ರಾಮ ವನವಾಸಕ್ಕೆ ಹೋಗ್ತಾ ಇದ್ರೆ ಜೈ ಜೈ ಅಂದರೆ ನೀವು ಅವರನ್ನು ಪ್ರೀತಿಸ್ತೀರಾ ದ್ವೇಷಿಸ್ತೀರಾ ಅನ್ನೋದೇ ಗೊತ್ತಾಗಲ್ಲ. ನಿಮ್ಮ ಹೀರೋ ಕಷ್ಟಪಡ್ತಾ ಇದ್ದಾರೆ ಅಂದಾಗ ನೀವು ಜೈಕಾರ ಹಾಕಿದ್ರೆ ಅದಕ್ಕೇನ್ರಿ ಬೆಲೆ ಇರುತ್ತೆ ಅಲ್ವಾ? ದೇವ್ರ ಹತ್ರ ಹೋಗಿ ಪ್ರೇ ಮಾಡಿ, ಅವ್ರಿಗೆ ಈ ಥರ ಒಂದು ಬುದ್ಧಿ ಕೊಡಬಾರ್ದಿತ್ತಪ್ಪ, ಕೊಟ್ಬಿಟ್ಟಿದೆಯಾ, ಏನೋ ತಪ್ಪಾಗಿದೆ, ಅವ್ರ ಶಿಕ್ಷೆ ಕಮ್ಮಿ ಆಗಿ ಅವರು ಒಂದು ಒಳ್ಳೆ ವ್ಯಕ್ತಿತ್ವ ಹೊಂದು ಹೊರಗೆ ಬಂದು ಒಳ್ಳೊಳ್ಳೆ ಸಿನಿಮಾಗಳನ್ನ ಮಾಡಲಿ ಅಂತ ದೇವ್ರ ಹತ್ರ ಪ್ರೇ ಮಾಡಿ. ನಿಮ್ಮ ಮನೆಗಳಲ್ಲಿ ನಿಮ್ಮ ಮನೆಗೆ ಹೀರೋ ಆಗಿ ನೀವು ಬದುಕಿ, ಅವಾಗ ನಿಮ್ಮ ಜೀವನಕ್ಕೂ ಅರ್ಥ ಇರುತ್ತೆ, ನಿಮ್ಮ ಜೀವನಕ್ಕೂ ಬೆಲೆ ಇರುತ್ತೆ. ಹಾಗಂತ ಈ ರೀತಿಯಾಗಿ ಮಾಡೋದು, ತಪ್ಪು ಮೆಸೇಜ್ ಮಾಡೋದು, ಹೆಣ್ಮಕ್ಳಿಗೆ ಬ್ಯಾಡ್ ಮೆಸೇಜ್ ಮಾಡೋದು, ದಯವಿಟ್ಟು ಆ ಕೆಲಸ ಮಾಡಬೇಡಿ. ನಿಮ್ಮ ವ್ಯಕ್ತಿತ್ವ ಹಾಳಾಗುತ್ತೆ ಬಿಟ್ಟರೆ ಯಾರಿಗೇನೂ ಇದರಿಂದ ಆಗಲ್ಲ.